ಮಹಿಳೆಯ ಅಪಹರಣ ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪವನ್ನು ಹೊತ್ತಿರುವಂತಹ ಮಾಜಿ ಸಚಿವರಾದ ಡಿ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ದಿನದಿನಕ್ಕೂ ಸಂಕಷ್ಟಕ್ಕೆ ದೂಡಲ್ಪಡುತ್ತಿದ್ದಾರೆ. ಅಸಲಿಗೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದ FIRನ ಅನುಸಾರವಾಗಿ ಹೋಗಿದ್ದರೆ SIT ಯಾವುದೇ ರೀತಿಯ ತೀವ್ರತರನಾದ ಕ್ರಮಗಳಿಗೆ ಈ ಇಬ್ಬರು ಆರೋಪಿಗಳನ್ನು ಒಳಪಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಆ FIRನಲ್ಲಿ ನಮೂದು ಮಾಡಲಾಗಿದ್ದಂತಹ ಕಲಂಗಳು ಅಷ್ಟೊಂದು ಗಂಭೀರವಾದದ್ದು ಆಗಿರಲಿಲ್ಲ. ಅವು ಜಾಮೀನು ಪಡೆದುಕೊಳ್ಳಬಹುದಾದಂತಹ ಪ್ರಕರಣಗಳು ಆಗಿದ್ದು. ಆದರೆ ರೇವಣ್ಣ ಅವರ ವಿರುದ್ಧ ಮಹಿಳೆಯೊಬ್ಬರನ್ನು ಅಪಹರಣ ಮಾಡಿದ್ದಾರೆ ಅನ್ನುವಂತಹ ಕೇಸನ್ನು ಹೊಸದಾಗಿ ಯಾವಾಗ ಸೇರಿಸಿ FIRಗೆ ಅದನ್ನು ಸೇರ್ಪಡೆ ಮಾಡಲಾಯಿತೋ ಅಲ್ಲಿಂದಾಚೆಗೆ ರೇವಣ್ಣ ಅವರ ವಿರುದ್ಧದ ಕ್ರಮ ಜರುಗಿಸುವಿಕೆ ಅಂಥದ್ದು ಗಂಭೀರತೆಯನ್ನು ಪಡ್ಕೊಳ್ತಾ ಹೋಯಿತು. ಅದನ್ನೆಲ್ಲ ಗಮನಿಸಿಯೇ ಮಾನ್ಯ ನ್ಯಾಯಾಲಯ ಡಿ ರೇವಣ್ಣ ಅವರಿಗೆ ಜಾಮೀನನ್ನು ನಿರಾಕರಣೆ ಮಾಡಿದೆ. ಅದರ ಫಲವಾಗಿಯೇ ಡಿ ರೇವಣ್ಣ ಅವರು SITಯಿಂದ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಅವರಿಗೆ ನ್ಯಾಯಾಲಯ ಕೂಡ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಾರೆ. ಅವರು ಈಗ ಬರ್ತಾರೆ, ಇನ್ನೇನು ಬಂದುಬಿಡ್ತಾರೆ, ನಾಳೆ ಬಂದುಬಿಡ್ತಾರೆ. ಬಂದ ಕೂಡಲೇ ಅವರನ್ನು ಬಂಧಿಸೋದಕ್ಕೆ ಎಲ್ಲ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಪೊಲೀಸ್ ಪಡೆ ಸಜ್ಜಾಗಿದೆ ಅನ್ನುವ ಮಾಹಿತಿಗಳು ಮೇಲಿಂದ ಮೇಲೆ ಬರ್ತಾನೆ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ, ಯಾವಾಗ ಶರಣಾಗತ ಆಗ್ತಾರೆ, ಯಾವಾಗ SITಯ ಬಂಧನಕ್ಕೆ ಒಳಗಾಗ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ. ಇದರ ಸುತ್ತ ಹಬ್ಬಿರುವಂತಹ ರಾಜಕೀಯ ವದಂತಿಗಳನ್ನು ನೋಡ್ತಾ ಹೋದರೆ ಕುಮಾರಸ್ವಾಮಿಯವರೇ ರೇವಣ್ಣ ಅವರ ವಿರುದ್ಧ ಮತ್ತು ಅವರ ಪುತ್ರನ ವಿರುದ್ಧ ಇಂತಹ ಪೆನ್ ಡ್ರೈವ್ ಬಿಡುಗಡೆ ಮಾಡುವುದಕ್ಕೆ ಸಂಚನ್ನು ಹೂಡಿದ್ದಾರೆ ಅನ್ನುವಂತಹ ಟೀಕೆಗಳನ್ನು ಕಾಂಗ್ರೆಸ್ ಕಡೆಯಿಂದ ಮಾಡಲಾಗ್ತಾ ಇದೆ. ಅದರಲ್ಲಿ ಅಷ್ಟೊಂದು ಹುರುಳು ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಆದರೆ ರಾಜಕೀಯ ಒಳಸುಳಿಗಳಲ್ಲಿ ಏನು ಬೇಕಾದರೂ ಅಡಗಿರಬಹುದು ಅನ್ನುವುದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಅಂದಾಗೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಡಿ ರೇವಣ್ಣ ಅವರ ಬಾಂಧವ್ಯ ಗೆಳೆತನ ಇಂದಿನಿಂದಲೂ ಒಂದು ರೀತಿ ಅವಿನಾಭಾವವಾಗಿಯೇ ಇದೆ. ಅದರ ಪರಿಣಾಮವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಡಿ ರೇವಣ್ಣ ಅವರನ್ನು ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರನ್ನು ಈ ಆಪಾದನೆಗಳಿಂದ ಮುಕ್ತರನ್ನಾಗಿ ಮಾಡಿಬಿಡ್ತಾರೆ, SITಯಿಂದಲೂ ಅವರು ಬಚಾವಾಗುವಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ ಅನ್ನುವ ವದಂತಿಗಳು ದಟ್ಟವಾಗಿಯೇ ಹಬ್ಬಿದ್ದವು. ಇದರ ಹಿನ್ನೆಲೆಯಲ್ಲೇ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರಿಗೆ ಹೇಳಿ ಈ ಪ್ರಕರಣವನ್ನು ಮುಚ್ಚಿ ಹಾಕದಂತೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದರಿಂದಾಗಿ ನೀವು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟ ಮಾತುಗಳಲ್ಲಿ ಹೇಳಬೇಕು ಅನ್ನುವ ಒತ್ತಡವನ್ನು ತಂದರು. ಅದರ ಪರಿಣಾಮವಾಗಿ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಸಂತ್ರಸ್ತ ಮಹಿಳೆಯರ ಪರವಾಗಿ ಸರ್ಕಾರ ನಿಲ್ಲಬೇಕಾಗಿದೆ ಅನ್ನುವ ಮಾತನ್ನು ಹೇಳಿದರು. ಹಾಗೆಯೇ ಪ್ರಿಯಾಂಕಾ ಗಾಂಧಿಯವರು ಕೂಡ ಇಡೀ ಹಗರಣದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಹೋದರು. ಅಂದರೆ ಇಲ್ಲಿ ಖುದ್ದಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರೇ ಈ ಲೈಂಗಿಕ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲದಂತೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಯಾವಾಗ ಕಳುಹಿಸಿದರೋ ಅದರ ಪರಿಣಾಮವಾಗಿಯೇ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಲ್ಲೂ ತನ್ನ ಸ್ನೇಹಿತ ರೇವಣ್ಣ ಅವರನ್ನು ಬಚಾವು ಮಾಡುವುದಕ್ಕೆ ಅಥವಾ ಅವರ ವಿರುದ್ಧ ಇರುವಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕೋದಕ್ಕೆ ಅಥವಾ ಆ ಪ್ರಕರಣಗಳು ಸಡಿಲ ಆಗುವಂತೆ ನೋಡಿಕೊಳ್ಳುವಂತಹ ಹುನ್ನಾರವನ್ನು ಏನು ಮಾಡಿದರೋ ಅದೆಲ್ಲ ಒಟ್ಟುಸಂತು ಅನ್ನುವಂತಹ ಮಾತುಗಳು ಕಾಂಗ್ರೆಸ್ನ ವಲಯದಲ್ಲೇ ಕೇಳಿಬರ್ತಾಯಿವೆ. ಯಾವಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ DK ಶಿವಕುಮಾರ್ ಅವರ ಒತ್ತಾಯ ಅಥವಾ ಅವರ ಒತ್ತಾಸೆಯ ಫಲವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆಸುವುದರಲ್ಲಿ ಸಫಲರಾದರೋ ಆವಾಗಿನಿಂದ ಸಿದ್ದರಾಮಯ್ಯ ರೇವಣ್ಣ ಅವರನ್ನು ಅಪಾಯದಿಂದ ಪಾರು ಮಾಡುವ ಯಾವುದೇ ಯತ್ನಕ್ಕೆ ಕೈ ಹಾಕುವುದು ಸಾಧ್ಯವೇ ಆಗದಂತಹ ಸ್ಥಿತಿಯಲ್ಲಿ ದೂಡಲ್ಪಟ್ಟಿದ್ದಾರೆ. ಇದರ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ದೊಡ್ಡದಾಗಿ ಇದೆ ಅನ್ನುವಂತಹ ಮಾತುಗಳು ಕಾಂಗ್ರೆಸ್ನ ವಲಯದಲ್ಲೇ ಕೇಳಿ ಬರ್ತವೆ. ಇದರಲ್ಲಿ ಎಷ್ಟು ನಿಜ ಇದೆ ಅಥವಾ ಸುಳ್ಳು ಇದೆ ಅನ್ನೋದು
ಇನ್ನೂ ಗೊತ್ತಾಗಬೇಕಾಗಿದೆ. ಅಂದರೆ ಅದು ಗೊತ್ತಾಗೋದು ಇಲ್ಲ. ಆದರೆ ಇಂತಹ ವದಂತಿಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿ ಹಬ್ತಾನೆ ಹೋಗ್ತಾ ಇದ್ದಾವೆ. ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದ ತಕ್ಷಣವೇ ಅವರನ್ನು ಬಂಧಿಸಲು SIT ಸಜ್ಜಾಗಿದೆ. ಇದು ಆಗಿದ್ದೇ ಆದರೆ ಮತ್ತು ಅವರ ವಿರುದ್ಧ ಈಗಾಗಲೇ 9 ನೊಂದ ಸಂತ್ರಸ್ತ ಮಹಿಳೆಯರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ SIT ಮುಂದೆ ಅನ್ನುವಂಥದ್ದು ನಿಜವೇ ಆಗಿದ್ದರೆ, ಹಾಗೆ SIT ಶುರು ಮಾಡಿರುವಂತಹ ಸಹಾಯವಾಣಿಗೆ ಮತ್ತಷ್ಟು ಸಂತ್ರಸ್ತೆಯರು ದೂರನ್ನು ಹೇಳಿಕೊಂಡಿದ್ದೇ ಆದರೆ ಅದು ಪ್ರಜ್ವಲ್ ರೇವಣ್ಣ ಅವರನ್ನು ತೀರಾ ಸಂಕಷ್ಟಕ್ಕೆ ಸಿಲುಕಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಷ್ಟೊಂದು ಗುರುತರವಾದಂತಹ ಆಪಾದನೆ ಅವರ ವಿರುದ್ಧ ಸುತ್ತಕೊಳ್ತಾನೆ ಹೋಗ್ತಾ ಇದೆ. ಪೆನ್ ಡ್ರೈವ್ ಹಿಂದಿರುವ ಕೈ ಯಾವುದು? ಆ ನಡೆದಿರುವ ಘಟನೆಗಳು ನಿಜವಾ ಸುಳ್ಳ ಅನ್ನೋದು SIT ತನಿಖೆಯಿಂದ ದೃಢವಾಗಬೇಕಾದರೆ ಇನ್ನೂ ಸಾಕಷ್ಟು ಕಾಲಾವಕಾಶ ಬೇಕಿದೆಯಾದರೂ ಕೂಡ ಅದು ಇಡೀ ರಾಜಕೀಯ ವಲಯವನ್ನು ದೊಡ್ಡ ಸಂಚಲನಕ್ಕೆ ಸಿಲುಕಿಸಿರುವುದು ಇನ್ನೂ ಮತ್ತಷ್ಟು ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹಾಗೆಯೇ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಈ ಲೈಂಗಿಕ ಹಗರಣಗಳ ಇತಿಹಾಸವನ್ನು ತೆರೆಯುತ್ತಾ ನೋಡೋದಾದರೆ ಅದು 1970ರ ದೇವರಾಜ ಅರಸು ಅವರ ಸಂಪುಟದಲ್ಲಿ ಗೃಹ ಖಾತೆಯ ರಾಜ್ಯ ಸಚಿವರಾಗಿದ್ದಂತಹ RD ಕಿತ್ತೂರ ಅನ್ನುವವರಿಂದಲೇ ಆರಂಭ ಆಗುತ್ತೆ. ಹಾಗೆಯೇ ಅರಸು ಅವರ ಸಂಪುಟದಲ್ಲಿದ್ದಂತಹ B ಶಿವಣ್ಣ ಅನ್ನುವಂತಹ ಸಚಿವರ ಮೇಲೆ, ಅಂದರೆ ಅರ್ಥ ಸಚಿವರಾಗಿದ್ದಂತಹ B ಶಿವಣ್ಣ ಅವರ ಮೇಲೆ ಪ್ರತಿಯೊಬ್ಬರು ಮುಖ್ಯ ವೇದಿಕೆಯ ಮೇಲೇ ಚಪ್ಪಲಿಯಿಂದ ಹೊಡೆದಿದ್ದಂತಹ ಘಟನೆ ಕೂಡ ನಡೆದಿದೆ. ಆ ನಂತರದ ಸರ್ಕಾರಗಳಲ್ಲೂ ಕೂಡ ಬೇರೆ ಬೇರೆ ಸಚಿವರುಗಳು, ಶಾಸಕರುಗಳು ಯಾವ ರೀತಿ ಈ ಲೈಂಗಿಕ ಹಗರಣಗಳಲ್ಲಿ ತಮ್ಮ ಹೆಸರುಗಳನ್ನು ಕೆಡಿಸಿಕೊಂಡರು ಅಥವಾ ಸುದ್ದಿಯಾದರು ಅನ್ನುವುದರ ಒಂದು ಇತಿಹಾಸದ ಸರಣಿಯನ್ನೇ ಮುಂದಿನ ಸಂಚಿಕೆಯಲ್ಲಿ ನೀಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.